ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕದಾಸುದ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 22. ಶ್ರೀ ಅಂದು ಆರ್ಯನ ಮಾತನಾಡಿಸಿ ಹೋದಾಗಿನಿಂದ ತುಂಬ ಡಿಸ್ಟರ್ಬ್ ಆಗಿದ್ದ ವಿಷ್ಣು. ಮಗನನ್ನು ಕಳೆದುಕೊಳ್ಳುವ ಭಯ ಕಾಡುತ್ತಿತ್ತು ಅವನಿಗೆ. ಶ್ರೀ ಮಾತುಗಳು ಅಷ್ಟಾಗಿ ಪರಿಣಾಮ ಬೀರಿದುವು ಅವನ ಮೇಲೆ. ಅಂದಿನಿಂದ ದಿನವೂ ಎಂದಿಗಿಂತ ತುಸು ಬೇಗನೆ ಹೊರಡುತ್ತಿದ್ದ, ಮತ್ತೆ ಬೇಗನೆ ಬರುತ್ತಿದ್ದ ಕರೆದುಕೊಂಡು. ಅಂದು ಮಗನ ಬಿಟ್ಟು ಆಫೀಸಲ್ಲಿ ಕುಳಿತು ಏನನ್ನು ಯೋಚಿಸುತ್ತಿದ್ದವನ ಎಚ್ಚರಿಸಿದ್ದು ಅವನ ಎ. ಸರ್, ಗಿರೀಶ್ ಅನ್ನುವವರು ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ, ಕಳಿಸಲಾ ಎಂದು ಹೇಳಿದಾಗ ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದ. ವಾಟ್, ಗಿರೀಶ್ ಅನ್ನುವವರ? ವಯಸ್ಸಾದವರ ಎಂದು ಆಶ್ಚರ್ಯ ತೋರಿ ಕೇಳಿದಾಗ ಉದ್ದುದ್ದ ತಲೆ ಆಡಿಸಿದ ಆತ. ಹೌದು ಸರ್ ಎಂದಾಗ ಕಣ್ಣು ಸಂಕುಚಿಸಿ ಓಕೆ ಕಳುಹಿಸಿ ಎಂದು ಹಣೆ ಮೇಲೆ ಕೈಯಿಟ್ಟು ಯೋಚಿಸುತ್ತಿದ್ದ. ಇದ್ದಕ್ಕಿದ್ದಂತೆ ಅವರು ಬಂದರೆ ಎಂದು ಯೋಚಿಸುತ್ತಿದ್ದಾಗ ಒಳ ಬಂದರು ಗಿರೀಶ್. ಬನ್ನಿ ಕೂತ್ಕೊಳ್ಳಿ ಎಂದು ತನ್ನ ಮುಂದಿದ್ದ ಸೀಟ್ ತೋರಿದ. ಬಂದು ಕುಳಿತವರು ಕ್ಷಣ ಮೌನ ವಹಿಸಿದರು. ಹೇಳಿ, ಇಲ್ಲಿವರೆಗೂ ನೀವು ಎಂದ ಗೊಂದಲ ತುಂಬಿದ ದನಿಯಲೆ. ವಿಷ್ಣು, ನಿನ್ನ ಜೊತೆ ಮಾತಾಡಬೇಕಿತ್ತು ಎಂದರು ಮೆಲ್ಲಗೆ. ಅಂದು ಅವಮಾನ ಮಾಡಿ ಆಚೆ ಹಾಕಿದ್ದದು ಮರೆತಿಲ್ಲ ಅವರೇನೋ. ಅಂದೇ ಅಲ್ಲವೇ ಒಳ್ಳೆಯವನೆಂದು ನಂಬಿದ್ದ ಮೋಸಗಾರನ ಗುಣ ತಿಳಿದಿದ್ದು. ಹೇಳಿ ಎಂದ ಗೊಂದಲದ ಮೊಗದಲ್ಲಿ ಮತ್ತೆ. ಅವರೇನು ಹೇಳಬಹುದು ಎಂದು ಅವನಾಗಲೇ ಯೋಚಿಸುತ್ತಿದ್ದ ನೂರಾರು ದಾರಿಯಲ್ಲಿ. ಅದು ಅದು ವಿಷ್ಣು ಎಂದು ಮೆಲ್ಲಗೆ ಮಾತು ತೆಗೆದವರು. ನಂದು ತಪ್ಪಾಯಿತು ಕಣಪ್ಪ ಎಂದು ಕೈ ಮುಗಿದ್ರು ಅವನ ಮುಂದೆ. ಸರ್, ಏನು ಮಾಡ್ತಿದ್ದೀರಾ? ನೀವು ಕ್ಷಮೆ ಎಲ್ಲ ಕೇಳಬಾರ್ದು. ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ನೀವು ಮಾಡಿದ್ದು ಸರಿ ಇದೆ. ಹಾಗೆ ನೋಡಿದರೆ ನಾನೇ ಒಬ್ಬ ತಂದೆ ಆಗಿದ್ದರೂ ನನ್ನ ಮಗು ಇರೋನ ತಂದೆನ ಮದುವೆ ಆಗ್ತೀನಿ ಅಂದಿದ್ರೆ ಹಾಗೆ ಆಡ್ತಿದ್ದೆ. ಇವಾಗ ನೀವು ಕ್ಷಮೆ ಎಲ್ಲ ಕೇಳಬೇಡಿ ಎಂದಾಗ ತಲೆ ಆಡಿಸಿದವರ ಮನ ಇರಿದಿತ್ತು ತಾವೇ ಆಡಿದ ಮಾತುಗಳು. ನಿಂದು ದೊಡ್ಡ ಗುಣ ಕಣಪ್ಪ ಎಂದು ಮುಂದೆ ಮಾತನಾಡಲು ಆಗದೆ ತಡಕಾಡಿದರು. ಅವರ ಮೌನ ನೋಡಿ ಏನೋ ವಿಷಯ ಇದೆ ಎಂದು ತಿಳಿದವ. ನೋಡಿ, ನೀವು ಗಿಲ್ಟ್ ಫೀಲ್ ಆಗೋ ರೀತಿ ನನ್ನ ಜೊತೆ ನಡೆದುಕೊಂಡಿಲ್ಲ. ನಾನೇನಾದರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಮೊದಲು ಕೈಯೇ ಮಾತಾಡ್ತಿದ್ದೇನೋ. ಆದರೆ ನೀವು ಒಂದು ಮಾತು ನನ್ನ ಬಗ್ಗೆ ಆಡಲಿಲ್ಲ. ಇರಲಿ, ನೀವು ಚಿಂತೆ ಮಾಡಬೇಡಿ ಎಂದಾಗ ನಿಜಕ್ಕೂ ತಮ್ಮ ಮಗಳ ಆಯ್ಕೆ ಬಗ್ಗೆ ಹೆಮ್ಮೆ ಮೂಡಿತ್ತು ಅವರಿಗೆ. ನೋಡಿ, ನಿಮ್ಮ ಮುಜುಗರ ನೋಡ್ತಿದ್ರೆ ಏನೋ ಹೇಳಬೇಕು ಅಂತ ಬಂದಿದ್ದೀರಾ ಅಂತ ಕಾಣಿಸುತ್ತೆ. ಸೊ ಹೇಳಿ ಎಂದಾಗ ಇದ್ದ ಧೈರ್ಯವನ್ನೆಲ್ಲ ಕೂಡಿಸಿಕೊಂಡು, ನನ್ನ ಮಗಳನ್ನು ಮದುವೆ ಆಗು ವಿಷ್ಣು ಎಂದರು ಮೆಲ್ಲಗೆ. ಅವರು ಹೇಳಿದ್ದು ಕೇಳಿ ಕ್ಷಣ ಶಾಕ್ ಆದವನು ಸಾವರಿಸಿಕೊಂಡು, ಏನಂದ್ರಿ ಸರ್ ಎಂದ ಮತ್ತೆ. ಪ್ಲೀಸ್ ಕಣಪ್ಪ, ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸು. ನಿನಗೆ ನಿನ್ನ ಮಗ ಹೇಗೆ ಮುಖ್ಯನೋ ನನಗೆ ನನ್ನ ಮಗಳು ಅಂದರೆ. ಅವತ್ತು ನಾನು ಮಾಡಿದ ಒಂದು ತಪ್ಪು ನಿರ್ಧಾರ ಇವತ್ತು ನನ್ನ ಮಗಳ ಜೀವನನ ಹೀಗೆ ಕಾಡ್ತಿದೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದು ಬೇಡಿಕೆ ಇಟ್ಟರು ಗಿರೀಶ್. ಅವನಂತೂ ಇದೆಲ್ಲ ನಿಜವೋ ಸುಳ್ಳೋ ಎಂದು ಯೋಚಿಸುತ್ತಾ ಉಳಿದು ಬಿಟ್ಟಿದ್ದ. ನನ್ನ ಮಾತು ನೀನು ಕೇಳಿಸ್ಕೊತಿರೋದು ಎಲ್ಲ ನಿಜ. ಆ ಶ್ರೀ ಬಗ್ಗೆ ಗೊತ್ತಾಗಿದೆ ಕಣಪ್ಪ. ಅವನಿಂದ ನನ್ನ ಮಗಳನ್ನು ಉಳಿಸಿಕೊಳ್ಳೋಕೆ ಇರೋದು ನೀನೊಬ್ಬನೇ ಧೈರ್ಯ ನನಗೆ ಎಂದು ಅವನ ಕೈ ಹಿಡಿದಾಗ ಒಮ್ಮೆ ಒಪ್ಪು ಎಂದು ಮನ ಅರಚಿತ್ತು. ಪಪ್ಪ, ಆಲೂ ಮಮ್ಮಿ ಬೇಕು ಎಂದು ಮಗ ಕಿವಿಯಲ್ಲಿ ನುಡಿದಂತಾಗಿತ್ತು. ಆದರೆ ಒಮ್ಮೆಲೆ ನಿನಗೆ ಇರೋದು ಒಂದೇ ಆಯ್ಕೆ, ಒಂದು ಆರತಿ, ಒಂದು ಆರ್ಯ ಎಂದು ಶ್ರೀ ಹೇಳಿದ ಮಾತುಗಳು ಕಿವಿಯಲ್ಲಿ ಗುನುಗುಟ್ಟಿದಾಗ ಬೆಚ್ಚಿ ಕೈ ಹಿಂದೆ ತೆಗೆದುಕೊಂಡು, ಶ್ರೀ ಸಿಗುವ ಮೊದಲೇ ಅವರು ಒಪ್ಪಿದ್ರೆ ಅವ ಏನಾದರೂ ಮಾಡಲು ತಯಾರಿದ್ದ. ಸರ್, ನಾನಾಗಿ ನಾನು ಬಂದಾಗ ನೀವು ಆಚೆ ಹಾಕಿದ್ದೀರಾ. ಇವಾಗ ನನ್ನಿಂದ ಈ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಪ್ಲೀಸ್ ಹೊರಟು ಬಿಡಿ. ನನಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ ಎಂದ ವಿಷ್ಣು. ಆ ಮಾತನ್ನು ಹೇಳುವಾಗ ಅದೆಷ್ಟು ನೊಂದನೋ. ಗೊತ್ತಪ್ಪ ಎಂದರು ತುಸು ನಗುತ್ತಲೆ. ಆರ್ಯ ಹೇಳಿರಬೇಕು ಅಲ್ವಾ ಎಂದಾಗ ಉದ್ದುದ್ದ ತಲೆ ಆಡಿಸಿ, ಗೊತ್ತು, ಆದರೆ ಪ್ರಿಯಾ ಸರಿಯಾದವಳಲ್ಲ, ಅದನ್ನೂ ಅವನೇ ಹೇಳಿದ್ದು ಎಂದಾಗ ಕ್ಷಣ ಗಾಬರಿ ಆದರೂ ಸಾವರಿಸಿಕೊಂಡು, ಪರವಾಗಿಲ್ಲ, ಆದರೆ ಆರತಿ ಅಂತೂ ಬೇಡ ಎಂದು ಕೈ ಮುಗಿದು ಬಿಟ್ಟ. ಮತ್ತೇನೂ ಮಾತನಾಡಲು ಉಳಿಯಲಿಲ್ಲ ಅವರಿಗೆ. ಸರಿ ಕಣಪ್ಪ, ನಿನ್ನಿಷ್ಟ. ನೀನು ಒಪ್ಪಿದರೆ ಕಷ್ಟ ಆಗೋದಿಲ್ಲ ಅಂದುಕೊಂಡಿದ್ದೆ. ಪರವಾಗಿಲ್ಲ, ನಾನು ಮಾಡಿದ ತಪ್ಪಿನಿಂದ ನನ್ನ ಮಗಳ ಜೀವನ ಹಾಳೋಗೋಕ್ಕೆ ಬಿಡಲ್ಲ ನಾನು ಎಂದು ಮೇಲೆದ್ದು. ಆದರೆ ಒಂದು ನೆನ್ಪಿಟ್ಕೊ, ನಿನ್ನ ಮಗನಿಗೆ ನನ್ನ ಮಗಳು ಅಂದರೆ ತುಂಬ ಇಷ್ಟ. ಶ್ರೀ ಸರಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಬೇಡಲಿಲ್ಲ ನಾನು. ನಿನ್ನ ಮಗನ ಕಣ್ಣಲ್ಲಿ ನನ್ನ ಮಗಳ ಬಗ್ಗೆ ಇರೋ ಪ್ರೀತಿ, ನನ್ನ ಮಗಳ ಕಣ್ಣಲ್ಲಿ ನಿನ್ನ ಮಗನ ಬಗ್ಗೆ ಇರೋ ಕಾಳಜಿ, ಮಮತೆ ನೋಡಿದ್ದೀನಿ. ಅದಕ್ಕೆ ಕೇಳಿದೆ, ಯೋಚನೆ ಮಾಡು ಎಂದು ಕೈ ಮುಗಿದು
ನಿನಗೆ ಆರತಿ ಇಷ್ಟ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆದರೆ ಮಗುವಿಗೆ ತಾಯಿಯನ್ನು ತರುವ ಅವಸರದಲ್ಲಿ ಮಲತಾಯಿ ತರಬೇಡ. ಈಗಾಗಲೇ ತಾಯಿಯನ್ನು ಕಳೆದುಕೊಂಡು ಕೊರಗುತ್ತಿರೋ ಮಗುಗೆ ಮತ್ತೆ ನೋವು ಕೊಡಬೇಡ. ಪ್ರಿಯಾ ಕೆಟ್ಟವಳೋ ಅನ್ನೋ ನನ್ನ ಮಾತು ನಂಬದೆ ಹೋದರೆ ಹೋಗಿ ನಿನ್ನ ಮಗನ ತೊಡೆಯ ನೋಡು ಎಂದಾಗ 2 ದಿನದಿಂದ ಮಗ ಅಜ್ಜಿಯ ಜೊತೆ ಸ್ನಾನ ಮಾಡುತ್ತಿದ್ದುದು, ಅವರ ಜೊತೆಗೆ ಬಟ್ಟೆ ಹಾಕಿಸಿಕೊಂಡಿದ್ದುದು ನೆನೆದ. ಅಂದು ತನ್ನ ಮೇಲಿನ ಕೋಪ ಎಂದುಕೊಂಡಿದ್ದ. ನನ್ನ ಮಗಳ ಜೀವನ ಕಾಪಾಡೋದು ನನ್ನ ಜವಾಬ್ದಾರಿ. ಅವಳ ಜೀವನ ಆ ಕಟುಕನ ಕೈ ಸೇರೋಕೆ ಬಿಡಲ್ಲ ನಾನು. ಏನೇ ಆಗಲಿ, ನನ್ನ ಜೀವ ಕೊಟ್ಟಾದರೂ ಇನ್ನೊಬ್ಬರ ಜೀವ ತೆಗೆದಾದರೂ ಅವಳನ್ನು ಕಾಪಾಡ್ಕೋತೀನಿ ಎಂದು ಅವರು ದೃಢವಾಗಿ ನುಡಿದು ಹೊರಟಾಗ ಒಬ್ಬ ತಂದೆಯೊಳಗಿನ ಯೋಧ ಕಂಡಂತೆ ಉಳಿತು ಬಿಟ್ಟ ವಿಷ್ಣು. ಹುಟ್ಟಿನಿಂದ ಅಂಗೈಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡಿದ ತಂದೆ ಮಗಳ ಜೀವನ ದಡ ಮುಟ್ಟಿಸಲು ಇಳಿ ವಯಸ್ಸಿನಲ್ಲೂ ಹೊಡೆದಾಡುತ್ತಿದ್ದಾರೆ. ಒಂದು ಕಡೆ ಮಗಳ ಜೀವನ ಉಳಿಸಿಕೊಳ್ಳುವ ಬರದಲ್ಲಿ ಒಂದು ತಂದೆ, ಇನ್ನೊಂದು ಕಡೆ ತನ್ನ ಮಗನಿಗೆ ತಾಯಿ ಪ್ರೀತಿ ಕೊಡಿಸುವ ಬರದಲ್ಲಿ ಮತ್ತೊಂದು ತಂದೆ. ಇಬ್ಬರ ಗುರಿ ಒಂದೇ, ದಾರಿ ಬೇರೆಯಷ್ಟೆ. ನೋಡಬೇಕು ಯಾವ ದಾರಿ ಸುಗಮವೋ. ವಿಷ್ಣು ಮದುವೆಗೆ ಒಪ್ಪದೇ ಇದ್ದಿದ್ದಕ್ಕೆ ಚಿಂತೆ ಮಾಡ್ತಿದ್ರು ಗಿರೀಶ್. ಬೇರೆ ಯಾವ ದಾರಿ ಇದೆ ಎಂದು ಚಿಂತಿಸಿ ಹೈರಾಣಾಗಿದ್ರು. ಹೇಗಾದರೂ ಮಾಡಿ ಮಗಳ ಜೀವನ ಕಾಪಾಡಬೇಕು ಎಂದು ಯೋಚಿಸುತ್ತಿದ್ರು. ರೀ, ಇವತ್ತು ದೀಪಾವಳಿ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡ್ತಿದ್ವಿ, ಈ ವರ್ಷ ನಿಮಗೆ ದೀಪಾವಳಿ ಅನ್ನೋದೇ ನೆನಪಿಲ್ಲ. ಯಾಕ್ರಿ ನೀವಿಬ್ಬರು ಹೀಗೆ ಮಾಡ್ತಿದ್ದೀರಾ? ನಮ್ಮ ಮನೇಲಿ ಪ್ರೀತಿಗೆ ಯಾವತ್ತೂ ಕೊರತೆ ಬಂದಿರಲಿಲ್ಲ, ಆದರೆ ಈಗ ಪ್ರೀತಿ ನೆಮ್ಮದಿ ಎಲ್ಲ ಇಲ್ಲದಂತಾಗಿದೆ ಎಂದು ಸುಮ್ಮನೆ ಕುಳಿತಿದ್ದ ಗಂಡನ ಹೆಗಲಿಗೆ ಒರಗಿದ್ರು ಮಂಗಳ. ಸಾರಿ ಕಣೆ, ಇಷ್ಟು ವರ್ಷ ಜೀವನದಲ್ಲಿ ನಗು ಎಂದು ಮಾಸದ ಹಾಗೆ ನೋಡಿಕೊಂಡಿದ್ದೆ. ಇವತ್ತು ನಿಮ್ಮಿಬ್ಬರ ಮುಖದಲ್ಲಿ ನಗು ಇಲ್ಲದೆ ನೋಡೋದಕ್ಕೆ ಆಗ್ತಾ ಇಲ್ಲ. ಇದೆಲ್ಲಕ್ಕೆ ನಾನೇ ಕಾರಣ ಅಲ್ವಾ ಎಂದು ತಾವು ನೊಂದುಕೊಂಡ್ರು ಗಿರೀಶ್. ಇಲ್ಲ ರೀ, ಇದೆಲ್ಲ ಕೆಟ್ಟಗಳಿಗೆ ಅಷ್ಟೇ. ಹೀಗೆ ಚಿಂತೆ ಮಾಡೋದು ಬಿಟ್ಟು ಏನು ಮಾಡಬೇಕಂತ ಯೋಚನೆ ಮಾಡಿ ಎಂದು ಮಂಗಳ ಅವರು ಧೈರ್ಯ ತುಂಬಿದರು. ಹೌದು, ನಾನೇ ಹೀಗೆ ಕೂತ್ರೆ ಆಗೋದಿಲ್ಲ. ನನ್ನ ಮಗಳು ನೊಂದುಕೊಳ್ತಾಳೆ, ನಾನೇ ಆ್ಯಕ್ಟಿವ್ ಆಗಬೇಕು ಎಂದು ಕಣ್ಣುರಿಸಿಕೊಂಡು ಮಗಳೇ ಆರು ಎಂದರು ಕುಳಿತಲಿಂದಲೇ. ಮನದಲ್ಲಿ ಅದೆಷ್ಟೇ ನೋವಿದ್ರೂ ತಂದೆಯ ಕರೆಗೆ ಕಣ್ಣೀರು ಕಾಣದಂತೆ ನಗುವಿನ ಮಗು ಹೊತ್ತು ಬಂದಳು ಆರತಿ. ಮಗಳೇ, ಇವತ್ತು ದೀಪಾವಳಿ ಅಂತೆ, ನೀನು ಮರೆತೇ ಬಿಟ್ಟಿದೀಯಾ? ಏನಮ್ಮ ನೀನು, ನನಗೆ ಎಣ್ಣೆ ಸ್ನಾನ ಮಾಡಿಸಲ್ವಾ ಎಂದು ಪುಟ್ಟ ಮಗುವಿನಂತೆ ನುಡಿದಾಗ ತಲೆ ಆಡಿಸಿ, ಸಾರಿ ಪಪ್ಪ, ನಾನು ಮರೆತೇ ಬಿಟ್ಟಿದ್ದೆ, ಬನ್ನಿ ನೀವು ಎಣ್ಣೆ ಹಚ್ತೀನಿ ಎಂದು ನಗು ನಗುತ್ತಾ ಹೇಳಿದಾಗ ನಕ್ಕು ಸರಿನಮ್ಮ ಎಂದು ಮೇಲೆದ್ದು ಶರ್ಟ್ ತೆಗೆದ್ರು. ಅಪ್ಪನಿಗೆ ಮೈ ತುಂಬ ಎಣ್ಣೆ ಹಚ್ಚಿ ಹಾಗೆ ಬಿಟ್ಲವಳು. ಸ್ವಲ್ಪ ಹೊತ್ತು ಬಿಸಿಗೆ ಕೂತ್ಕೊಳ್ಳಿ, ನಾನು ಬಿಸಿ ನೀರಿಗೆ ರೆಡಿ ಮಾಡ್ತೀನಿ ಎಂದು ನಡೆದಳು ದುಪ್ಪಟ ಅಡ್ಡಲಾಗಿ ಕಟ್ಟಿಕೊಂಡು. ನಾನಾಗಲೇ ಕಾಯಿಸಿದ್ದೀನಿ, ನೀನು ಹೋಗಿ ಸ್ನಾನ ಮಾಡಿ ಬಾ, ನಿನ್ನಪ್ಪನಿಗೆ ನಾನು ಸ್ನಾನ ಮಾಡಿಸ್ತೀನಿ ಎಂದು ಹೇಳಿದಾಗ ಮತ್ತೆ ಸಪ್ಗೆ ಹೋದ್ಲು ಕೋಣೆಗೆ. ರೀ, ಅವಳನ್ನು ಈ ರೀತಿ ನೋಡೋಕ್ಕಾಗ್ತಿಲ್ಲ ಎಂದು ಮಂಗಳ ಬೇಸರದಿಂದ ನುಡಿದಾಗ, ನನ್ನ ಬಳಿ ಅವಳ ನಗುವಿನ ಮ್ಯಾಜಿಕ್ ಮಂತ್ರ ಇದೆ, ನೀನು ಸ್ನಾನ ಮಾಡಿಸು ಬಾ ಎಂದು ನಗುತ್ತಾ ಕುಳಿತರು ಗಿರೀಶ್ ಅವರು. ಎಲ್ಲರದ್ದು ಸ್ನಾನ ಆಗಿದ್ರೂ ಹಬ್ಬದ ವಾತಾವರಣ ಇಲ್ಲ ಅಲ್ಲಿ. ಸುಮ್ಮನೆ ಕುಳಿತದ್ದಳು ಅವಳು ಕೋಣೆಯಲ್ಲೇ. ಆಲು ಮಮ್ಮಿ, ಆಲು ಮಮ್ಮಿ ಎಂಬ ದನಿಗೆ ಬೇಸರದಿಂದ ಕುಳಿತಿದ್ದ ಅವಳ ಮೊಗದಲ್ಲಿ ನಗು ಬೆಳಗಿತ್ತು. ಆರ್ಯ ಎಂದು ಕೂಗುತ್ತಾ ಆಚೆ ಬಂದವಳ ಕಣ್ಣಿಗೆ ತಾತನ ತೋಳಿನಲ್ಲಿರುವ ಮಗ ಕಾಣಿಸಿದ್ದ. ಅಚ್ಚರಿಯೋ ಅಚ್ಚರಿ ಅವಳಿಗೆ. ತಾನು ಕಾಣುತ್ತಿರುವುದು ಕನಸೇನೋ ಎಂದು ಒಮ್ಮೆ ಕಣ್ಣುಜ್ಜಿ ನೋಡಿದ್ಲು. ಅಲು, ಇವತ್ತು ದೀಪಾವಳಿ ಅಂತೆ, ಕೆತ್ತದ್ದು ಸುತ್ತು ಹೋಗುತ್ತೆ ಅಂತೆ, ಬಾ ಪಟಾಕಿ ಹಚ್ಚೋಣ ಎಂದು ತಾತನ ತೋಳಿಂದ ಜಿಗಿದು ಬಂದು ಅವಳ ಕೈ ಹಿಡಿದ. ಅವನ ಸ್ಪರ್ಶ ಇಹವ ನೆನಪಿಸಿತ್ತು ಅವಳಿಗೆ. ಆಶ್ಚರ್ಯದಿಂದ ಅಪ್ಪನ ಮಗ ನೋಡಲು ಮೊದಲು ಸುರ್ಸುರ್ ಬತ್ತಿ ಹಚ್ಚಿ ಎಂದರು ಗಿರೀಶ್. ಬಾಲು ಸುಲ್ಸುಲ್ ಬತ್ತಿ ಅಂತೆ ಎಂದು ಅವಳ ಕೈ ಹಿಡಿದು ಕರೆಯಲು ಖುಷಿಯಿಂದ ಅವನ ಎತ್ತಿಕೊಂಡು, ಹೇ ಚಾಂಪ್, ನೀನು ನಿಜವಾಗಿಯೂ ಬಂದಿದೀಯಾ ಎಂದು ಅಚ್ಚರಿ ತೋರಿದವಳ ಕೆನ್ನೆಗೆ ಮುತ್ತಿಟ್ಟು, ತಾತ ಬಂದು ಪಪ್ಪನ ಹತ್ತಿರ ಮಾತಾಡಿ ಕಲ್ಕೊಂಡು ಬಂದ್ಲು, ಬಾ ಬೇಗ ಎಂದು ಅವಸರ ತೋರಲು ಅವನ ಅಲ್ಲಿಯೇ ಅಪ್ಪನ ಕೆನ್ನೆಗೆ ಮುತ್ತಿಟ್ಟು, ಥ್ಯಾಂಕ್ ಯು ಪಪ್ಪ, ನನ್ನ ನಗು ನಂಗೆ ಕೊಟ್ಟಿದ್ದಕ್ಕೆ ಎಂದು ಮಗನ ಜೊತೆ ಮಗುವಾಗಿ ಓಡಿದ್ಲು ಆಚೆಗೆ. ರೀ, ಈ ಖುಷಿ ಅವಳಲ್ಲಿ ಯಾವಾಗಲೂ ಇರುತ್ತಾ ಎಂದರು ಮಂಗಳ ತುಸು ಯೋಚಿಸುತ್ತಾ. ಇರುತ್ತೆ, ಇರುವ ಹಾಗೆ ನಾನು ಮಾಡ್ತೀನಿ. ನನ್ನ ಮಗಳು ನಗುನ ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಎಂದು ಮಡದಿಯ ಅಪ್ಪಿ. ಹೋಗು, ಮೊಮ್ಮಗ ಬಂದಿದ್ದಾನೆ, ಹಬ್ಬದ ಅಡುಗೆ ಮಾಡು, ಆ ಲಡ್ಡುಗೆ ಲಾಡು ಇಷ್ಟ ಅಂತೆ, ಅದನ್ನು ಮಾಡಿಬಿಡು ಎಂದಾಗ ಖುಷಿಯಿಂದ ತಲೆ ಆಡಿಸಿ ಅಡುಗೆ ಮನೆಗೆ ಓಡಿದ್ರು ಮಂಗಳ. ಆದರೆ ಆರ್ಯನನ್ನು ಕರೆದುಕೊಂಡು ಬರುವಾಗ ವಿಷ್ಣು ಜೊತೆ ತಾವಾಡಿದ ಮಾತುಗಳು ನೆನೆದು ಅವರ ಮೊಗ ಬಾಡಿತ್ತು. ಇನ್ನಾವತ್ತೂ ನನ್ನ ಮಗಳು ನಿನ್ನ ತಂಟೆಗೆ ಬರೋದಿಲ್ಲ,
ಇವತ್ತೊಂದು ದಿನ ನಿನ್ನ ಮಗ ನನ್ನ ಜೊತೆ ಬರಬೇಕು ಎಂದು ಕೇಳಿದ್ದಾರಲ್ಲ. ಒಂದು ಮದುವೆ ಮಾಡಿಸೋಕೆ 1000 ಸುಳ್ಳು ಹೇಳ್ಬಹುದಂತೆ. ಇವತ್ತು ನನ್ನ ಮಗಳ ಖುಷಿಗಾಗಿ ನಾನು ಸುಳ್ಳು ಹೇಳಿದ್ದೀನಿ ವಿಷ್ಣು. ನನಗೆ ಗೊತ್ತಾಗಿದೆ, ನಿನ್ನ ಮಗನ ಖುಷಿ ನನ್ನ ಮಗಳು, ನನ್ನ ಮಗಳ ನಗು ನಿನ್ನ ಮಗ ಅಂತ. ಈ ವಿಷಯ ಆದಷ್ಟು ಬೇಗ ನಿನಗೂ ತಿಳಿಯಲಿ ಎಂದು ನಿಟ್ಟುಸಿರು ಬಿಡುವ ಸಮಯಕ್ಕೆ, ತಾತ ತಾತ ನೋಡಿ ಇಲ್ಲಿ ಹಾಲು ನನಗೆ ಲಕ್ಷ್ಮೀ ಪತಾಕಿ ಕೊತ್ತಾ ಇಲ್ಲ ಎಂದು ಮೂತಿ ಉದ್ದ ಮಾಡಿ ತಾತನ ಬಳಿ ಓಡಿ ಬಂದಿದ್ದಾರ್ಯ. ಯಾಕಂತೆ ಎಂದು ಅವರು ಅವನ ದಾಟಿಯಲ್ಲೇ ಕೇಳಿದರು. ನನಗೆ ಗಾಯ ಆಗುತ್ತೆ ಅಂತೆ. ಪ್ಲೀಸ್ ತಾತ, ಒಂದೇ ಒಂದು. ಆವಾಗಿನಿಂದ ಬರೀ ಸುಲ್ಸುಲ್ ಪತಾಕಿ ಮತ್ತು ಲೀಲ್ ಪತಾಕಿ ಅಷ್ಟೇ ಕೊಟ್ಟಿದ್ದಾಳೆ ಎಂದು ಅಳು ಮುಖ ಮಾಡಿ ನುಡಿದಾಗ, ಇವಾಗ ಬೇಕಿದ್ರೆ ಇಬ್ಬರು ಸೇರಿ ಹೂವಿನ ಕುಂಡ ಹಚ್ಚೋಣ. ಆದರೆ ನಾನಂತೂ ದೊಡ್ಡ ಪಟಾಕಿ ಹೊಡೆಯೋದಿಲ್ಲ, ಅದಕ್ಕೆ ಪರ್ಮಿಷನ್ ಸಹ ಕೊಡೋದಿಲ್ಲ ಎಂದು ತಾನು ಪಟ್ಟಾಗಿ ನುಡಿದ್ಲು ಆರತಿ. ತಾತ ಪ್ಲೀಜ್ ನೋಡಿ, ಮತ್ತೆ ಪಪ್ಪ ಕೂಡ ಕೊಡೋದಿಲ್ಲ ಗೊತ್ತಾ ಎಂದು ಅವ ಪೆಚ್ಚಾಗಿ ಹೇಳಿದಾಗ, ಇವಾಗ ನಮ್ಮ ಲಡ್ಡು ಲಾಡು ತಿನ್ನುತ್ತಾನೆ, ಆಮೇಲೆ ಈ ಅಜ್ಜಿ ಅವನಿಗೆ ಪಟಾಕಿ ಕೊಡ್ತಾರೆ ಎಂದು ಬಿಸಿ ಬಿಸಿ ಲಾಡು ಹಿಡಿದು ಬಂದರು ಮಂಗಳ. ಹೇ ಲದ್ದು, ನನಗೆ ಲಾದು ಎಂದು ಸೀದಾ ಅಜ್ಜಿಯ ತೊಡೆಯ ಮೇಲೆ ಕುಳಿತು, ಅಜ್ಜಿ ನನಗೆ ಲಾದು ತುಂಬ ಇಷ್ಟ, ಆದರೆ ಜಾಸ್ತಿ ತಿನ್ನಬಾರದು ಅಂತ ಅಪ್ಪ ಹೇಳ್ತಾಳೆ ಎಂದು ಅವರ ಜೊತೆ ತಿನ್ನುವಾಗ ಅವನ ಅನಾರೋಗ್ಯದ ನೆನಪಾಗಿತ್ತು ಆರತಿಗೆ. ಹೌದಾ, ನಿನಗೆ ಹುಷಾರಿಲ್ಲ ಅಲ್ವಾ ಚಾಂಪ್? ನೋಡಿ, ಲಾಡು ಜಾಸ್ತಿ ತಿನ್ನಬೇಡಿ, ಬೇಕಿದ್ರೆ ನಿನಗೆ ಹುಷಾರಾದಾಗ ನಾನೇ ಮಾಡಿಕೊಡ್ತೀನಿ ಎಂದು ಆರತಿ ಅವನ ಬಳಿ ಹೋಗಲು. ಅಂದರೆ ನನಗೆ ಆಪ್ರೇಷನ್ ಆದಾಗ ನೀನು ನಮ್ಮನೇಲಿ ಇರ್ತೀಯಾ ಅಲು ಮಮ್ಮಿ ಎಂದು ಬಾಯಿ ತುಂಬ ಲಾಡು ತುಂಬಿಕೊಂಡು ಕೇಳಿದಾಗ ಅನಾಯಾಸವಾಗಿ ಅಪ್ಪನ ನೋಡಿದವು ಆರತಿಯ ಕಣ್ಣುಗಳು. ಮತ್ತೆ ಸಿಗುವ. ನೋಡಿ, ನಮ್ಮ ಆರ್ಯ ತನ್ನ ಅಮ್ಮನ ಮನೆಯಲ್ಲಿ ದೀಪಾವಳಿ ಮಾಡ್ತಿದ್ದಾನೆ. ಖುಷಿನಾ? ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿನ್ನೆ 2 ಎಪಿಸೋಡ್ ಹಾಕಿದ್ದೆ, ಖುಷಿ ಆಯಿತಾ? ನಿಮ್ಮ ತುಂಬು ಪ್ರೀತಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗಿರಲಿ ಅಂತ ಕೇಳ್ಕೊತೀನಿ.